Unity and integrity. Unity and integrity is a main pillar of the community. It should be a main pillar of the community. ಯುನಿಟಿ ಮತ್ತು ಇಂಟಿಗ್ರಿಟಿ ಇಲ್ಲದೆ ಹೋದ್ರೆ ನೋಡಿ, ಇದು ಕಾನ್ಸ್ಟಿಟ್ಯೂಷನಲ್ ಟರ್ಮಿನಾಲಜಿ. ಪ್ರಿಯಾಂಬಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳ್ತಾರೆ, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮನ್ಲಿ ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಎ ಸಾವರನ್ ಸೋಷಿಯಲ್ ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಪ್ರೊವೈಡಿಂಗ್ ಜಸ್ಟಿಸ್ ಲಿಬರ್ಟಿ ಈಕ್ವಾಲಿಟಿ ಫ್ರಟರ್ನಿಟಿ ಅಮಾಂಗ್ ಆಲ್ ಮೈಂಟೈನಿಂಗ್ ಇಂಟಿಗ್ರಿಟಿ ಯುನಿಟಿ ಅಂಡ್ ಇಂಟಿಗ್ರಿಟಿ ಅಮಾಂಗ್ ಅಂತ ಹೇಳ್ತಾರೆ. ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಆ ಸಂವಿಧಾನದ ಪ್ರಕ್ರಿಯೆ ನಮ್ಮ ಸಮುದಾಯದಲ್ಲಿ ಬರಬೇಕು. ಅಸೂಯೆ ಅಸೂಯೆ ಇದು ಓಪನ್ ಆಗಿ ಹೇಳ್ತೀವಿ ನಾವು, ಬಹಳ ಅಸೂಯೆ. ಈ ಅಸೂಯೆಗೆ ಮದ್ದಿದೆಯಾ? ಅಸೂಯೆ ನಮ್ಮನ್ನೇ ಸುಡುತ್ತೆ. ಇನ್ನೊಬ್ರು ಅಣಗಿಸ್ಕೊತಾರೆ, ಬುದ್ಧಿ ಜನ ಮೂರ್ಖರು ಹಾಗೆ ಹೀಗೆ ಅಂತ ಟೀಕೆ ಮಾಡ್ತಾರೆ. ಈ ಒಕ್ಕಲಿಗರೆಲ್ಲ ಬುದ್ಧಿ ಮಣ್ಣಿನ ಕೆಳಗೆ ಅಂತ ಟೀಕೆ ಮಾಡ್ತಾರೆ. ಗೊತ್ತಾ, ಇತ್ತೀಚೆಗೆ ಟೀಕೆ ಮಾಡ್ತಾರೆ, ಭಯ ಇದೆ. ಅದು ಒಂದು ಪಾಸಿಟಿವ್ ಸೈನ್, ಒಂದು ಧನಾತ್ಮಕವಾದ ಅಂಶ. ಹಾಗೆಲ್ಲ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಈಗ, ಯಾಕಂದ್ರೆ ಸ್ಟ್ರಾಂಗ್ ಪೊಲಿಟಿಕಲಿ ಸ್ಟ್ರಾಂಗ್ ಇದ್ದಾರೆ, ಎಕನಾಮಿಕಲಿ ಕೂಡ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಇದು ಒಂದು ಪಾಸಿಟಿವ್ ಸೈನ್. ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಕೂಡ ಸ್ಟ್ರಾಂಗ್ ಇದೀವಿ ನಾವು, ಯಾವುದರಲ್ಲೂ ಏನು ಕೊರತೆ ಇಲ್ಲ. ಆದರೆ ಇನ್ನಷ್ಟು ಸಂಘಟನೆ ಆಗಬೇಕು. ನಮ್ಮ ಒಳಿತಿಗಾಗಿ, ಸಮಾಜದ ಒಳಿತಿಗಾಗಿ ಮತ್ತು ಇಡೀ ರಾಷ್ಟ್ರದ ಒಳಿತಿಗಾಗಿ ನಾವು ಎಚ್ಚೆತ್ತುಕೊಂಡು ಬೆಳೀತಾ ಇದ್ರೆ ಅದು ಇಂಡಿವಿಜುವಲ್ ಪ್ರೋಗ್ರೆಸ್ ಆಗುತ್ತೆ, ಮಾಸ್ ಪ್ರೋಗ್ರೆಸ್ ಆಗುತ್ತೆ. ಇರುವವರು ಸ್ವಲ್ಪ ಸಹಾಯ ಮಾಡಬೇಕು. ಈಗ ಉದಾಹರಣೆಗೆ ನಂಜಾವಧೂತ ಸ್ವಾಮೀಜಿಯವರು ನಮ್ಮ ಅಡಿಷನಲ್ DSP ಅವ್ರನ್ನ ಪ್ರಶಂಸೆ ಮಾಡಿದಾಗ ನನಗೆ ಆಶ್ಚರ್ಯ ಆಯಿತು. ಹೌದಾ, ಪೊಲೀಸ್ ಇಲಾಖೆಯಲ್ಲಿ ಇಂಥ ಅಧಿಕಾರಿಗಳು ಇರ್ತಾರ ಅಂತ. ನಾವು ಅವತ್ತು ಇಂಟರ್ವ್ಯೂನಲ್ಲಿ ಎಸ್ ಅಂದಿದ್ರೆ 2017 ನಾನು IPS ಆಫೀಸರ್ ಆಗಿರ್ತಿದ್ದೆ. ಇನ್ನು 2 ಮಾರ್ಕ್ಸ್ ಇದ್ದಿದ್ರೆ 2015 IAS ಆಫೀಸರ್ ಆಗ್ತಿದ್ದೆ. ಆದರೆ ನಮಗೆ ಬಂದಿತ್ತು ಯೋಗ, ತಹಶೀಲ್ದಾರ್ ಆಗಿ, ಅಸಿಸ್ಟೆಂಟ್ ಕಮಿಷನರ್ ಆಗಿ, ಅಡಿಷನಲ್ DC ಆಗಿ ಕೆಲಸ ಮಾಡುವಂಥ ಅವಕಾಶ ಸಿಕ್ತು. ಎಲ್ಲೆಲ್ಲಿ ಕೆಲಸ ಮಾಡಿದೀವಿ ಅಲ್ಲಿ ನಿಷ್ಕಲ್ಮಶ ಮನಸ್ಸಿನಿಂದ ಮುಖ ನೋಡಿದ್ರೆ ಸಹಾಯ ಮಾಡಿದ್ವಿ. ನಮ್ಮ ಅದೇ ನಮಗೆ ಹೆಮ್ಮೆ, ಅದೇ ಶ್ರೀರಕ್ಷೆ ಅಂತ ಅನ್ಕೊಂಡಿದೀವಿ. ದಯಮಾಡಿ ನಾವೆಲ್ಲ ಬೆಳೆದಿದ್ದೀವಿ ಅಂತ ಅನ್ಕೋಬೇಡಿ. ಇವತ್ತು ಕೂಡ ಈ ಭಾಗದಲ್ಲಿ ನಮ್ಮ ಮೈಸೂರು, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಈ ಭಾಗದಲ್ಲಿ ಚಿತ್ರದುರ್ಗ, ಈ ಭಾಗದಲ್ಲಿ ಬಂದು ನೋಡಿ, 10 ಜನ ಒಕ್ಕಲಿಗರು ಶ್ರೀಮಂತರು ಇದ್ರೆ 90 ಜನ ಇನ್ನು ಬಡತನದಲ್ಲಿ ಇದ್ದಾರೆ. ಗೊತ್ತಾ ನಿಮ್ಗೆ? ನೀವು ಯಾವುದಾದ್ರೂ ಒಕ್ಕಲಿಗ ಸಮುದಾಯ ಹೆಚ್ಚಿರುವಂತ ಊರಿಗೆ ಹೋಗಿ ನೋಡಿ, ಎಲ್ಲ ಶೀಟಿನ ಮನೆಯಲ್ಲಿ, ಹೆಂಚಿನ ಮನೆಯಲ್ಲಿ, ಮಣ್ಣಿನ ಗೋಡೆಯಲ್ಲಿ ಬದುಕ್ತಾ ಇದ್ದಾರೆ. ಯಾರೋ 10 ಜನ ಸ್ಟಾಲ್ ಮಾಡ್ಕೊಂಡು ಪೊಲಿಟಿಕಲಿ ಎಕನಾಮಿಕಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಬಿಟ್ರೆ ಇಡೀ ಸಮುದಾಯಕ್ಕೆ ಅದನ್ನ ಟಚ್ ಮಾಡೋಗಿಲ್ಲ, ಅದನ್ನ ಹಚ್ಚೋ ಆಗಿಲ್ಲ. ಹಾಗಾಗಿ ಆ ದೃಷ್ಟಿಯಿಂದ ನಮ್ಮ ನೇಗಿಲಯೋಗಿ ಸಮಾಜ ಸೇವೆ ಟ್ರಸ್ಟ್ ಇವತ್ತು ಒಕ್ಕಲಿಗರ ಸಂಘ ಏನೆಲ್ಲ ಮಾಡಬೇಕಾಗಿತ್ತೋ ಆ ಎಲ್ಲ ಮಹದಾಸೆಯನ್ನ, ಆ ಮಹೋನ್ನತ ಚಿಂತನೆಗಳನ್ನ, ಘನ ಉದ್ದೇಶಗಳನ್ನ ಇಟ್ಕೊಂಡು ಸಮುದಾಯವನ್ನ ವ್ಯಕ್ತಿಯಿಂದ ಸಮಷ್ಟಿ ಕಡೆ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಯಶೋಧರ್ಮ ದಾಸಪ್ಪನವರು ಒಬ್ಬ ಸ್ಟ್ರಾಂಗ್ ಇದ್ದಂತ ಗಾಂಧಿವಾದಿ ಮಹಿಳೆ, ಒಂದು ಜನಹಿತಕ್ಕೋಸ್ಕರ ಅಧಿಕಾರನ ಬಿಟ್ಟು ಎಸ್ತು ಬಂದಂತವರು ಇವತ್ತು ಒಂದು ಶ್ರೇಷ್ಠ ಸಂತತಿನ ನಿರ್ಮಾಣ ಮಾಡಿದ್ದಾರೆ. ಇದು ನಿರ್ಮಾಣ ಆಗ್ಬೇಕು. ಒಂದು ಕನ್ಸ್ಟ್ರಕ್ಟಿವ್ ಮೆಂಟಾಲಿಟಿ ಈ ಸಮುದಾಯದಲ್ಲಿ ಬೆಳಿಬೇಕು, ಡಿಸ್ಟ್ರಕ್ಟಿವ್ ಮೆಂಟಾಲಿಟಿ ಅಲ್ಲ. ನಮ್ಮ ಅದೇ ದುರಂತ, ವೀಕ್ನೆಸ್ ಅದೇನೆ, ಎಲ್ಲ ಡಿಸ್ಟ್ರಕ್ಟಿವ್ ಮೆಂಟಾಲಿಟಿ. ಅಟ್ಲೀಸ್ಟ್ ನಾವು ಈಗಲಾದರೂ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಉದಾತ್ತ ದೇವಿಗಳೇನಿದ್ವಲ್ಲ, ನಾನು ಓಪನ್ ಆಗಿ ಹೇಳ್ತೀನಿ, ಅಕಸ್ಮಾತ್ ಬೆಂಗಳೂರಿನಲ್ಲಿ ಆದಿಚುಂಚನಗಿರಿ ಮಠದ ಹಾಸ್ಟೆಲ್ ಇಲ್ಲ ಅಂದಿದ್ರೆ ನಾವು ಇಲ್ಲಿ ಕೂರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಇಷ್ಟು ವಿದ್ಯಾವಂತರು ಆಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಧಿಕಾರಿಗಳು ಆಗ್ಲಿಕ್ಕೆ ಆಗ್ತಿರ್ಲಿಲ್ಲ. ನೇಗಿಲಯೋಗಿ ಸಮಾಜ ಸೇವಾ ಟ್ರಸ್ಟ್ ನ ಈ ಪ್ರಥಮ ವಾರ್ಷಿಕೋತ್ಸವ ಶತಮಾನೋತ್ಸವ ಆಗ್ಲಿ ಅಂತ ಬಯಸ್ತೀವಿ. ಸ್ಟ್ಯಾಂಡರ್ಡ್ ಆಫ್ ಲೈಫ್, ಈ ಜೀವನ ಮಟ್ಟವನ್ನ ಬೇರೆ ಬೇರೆ ಸಮುದಾಯಗಳಿಗೆ ಹೋಲಿಕೆ ಮಾಡಿ ನೋಡೋದಾದ್ರೆ ರೈತಾಪಿ ಸಮುದಾಯದ ಜೀವನ ಮಟ್ಟ ಬಹಳ ಕಡಿಮೆ ಇದೆ. ಇದು ನಾನು ಮಾಸಿಗೆ ಹೇಳ್ತಾ ಇದ್ದೀನಿ, ಇಂಟಿಗ್ರೇಟೆಡ್ ಫಾರ್ಮ್ ಹೇಳ್ತಾ ಇದ್ದೀನಿ. ಒಕ್ಕಲಿಗ ಸಮುದಾಯದ ಜೀವನ ಆಯುಷ್ಯ ಪ್ರಮಾಣ ಕಡಿಮೆ ಇದೆ. ಹಗಲು ರಾತ್ರಿ ದುಡಿತಾರೆ. ಅವನು ಬುದ್ಧಿ ಹಿಡಿದು ನೇಗಿಲು ಹಿಡಿದು ದುಡಿಬೇಕು ಅಂತೇನಿಲ್ಲ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಒಬ್ಬ ವೈದ್ಯನಾಗಿ, ಇಂಜಿನಿಯರ್ ಆಗಿ, ಒಬ್ಬ ಸ್ವಾಸ್ಥ್ಯ ಮನಸ್ಸಿನಾಗಿ ಸಮಾಜಕ್ಕೆ ಸಹಾಯ ಮಾಡುವಂತ ಯೋಗ್ಯತೆಯನ್ನ, ಆ ಕೆಪಬಿಲಿಟಿಯನ್ನ ಡೆವಲಪ್ ಮಾಡ್ಕೋಬೇಕು ಅನ್ನೋ ಒಂದು ಹಂಬಲದಿಂದ ಒಟ್ಟಾರೆ ಘನೋದ್ದೇಶ ಇಟ್ಕೊಂಡು ಒಂದು ಮಾಸಲ್ಲಿ ಅತ್ಯುನ್ನತ ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರಂತ ನೇಗಿಲಯೋಗಿ ಸಮಾಜ ಸೇವೆ ಟ್ರಸ್ಟ್ ಇವತ್ತು ಒಕ್ಕಲಿಗರ ಸಂಘಕ್ಕೆ ಏನು ಕಡಿಮೆ ಇಲ್ಲ. ಹಣ ಎಂದರೆ ಇರಬಹುದು, ಆದ್ರೆ ಅದರ ಮಹತ್ವ ಚೆನ್ನಾಗಿ ಗೊತ್ತಿದೆ. ಆ ನಿಟ್ಟಿನಲ್ಲಿ ನಾವು ವೈಯಕ್ತಿಕವಾಗಿ ಆಗಿ ಹೇಳಲಿಕ್ಕೆ ಬಯಸ್ತೀನಿ, ನಮ್ಮಲ್ಲಿ ಅಸೂಯೆ ಜಾಸ್ತಿ ಇದೆ, ಅಹಂಕಾರ ಜಾಸ್ತಿ ಇದೆ, ಅನುಮಾನ ಜಾಸ್ತಿ ಇದೆ. ಅಸೂಯೆ, ಅಹಂಕಾರ ಮತ್ತು ಅನುಮಾನಗಳನ್ನ ಬಿಟ್ಟು ಈ ಏನು ಸ್ಲೋಗನ್ ಹಾಕಿದಾರಲ್ಲ, ಆ ಸ್ಲೋಗನ್ ಪ್ರಕಾರ ನಾವೆಲ್ಲರೂ ಕೂಡ ನಡ್ಕೊಂಡು ಅಂತ ಹೇಳ್ತಾ